ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 113 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಹರಿ ಮತ್ತು ಚಂದನ ಫುಲ್ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಹರಿ ಏನೋ ಡಿಸೈಡ್ ಮಾಡಿರಲ್ಲ, ಬಟ್ ಚಂದನ ಅಂತೂ ಫುಲ್ ಕನ್ಫರ್ಮ್ ಆಗಿರ್ತಾಳೆ ಮುತ್ತುರಾಜನ್ಗೆ ಭಾರತಿಗೆ ಮದುವೆ ಮಾಡಿಸ್ಬಿಡೋಣ ಅಂತ. ದೇವಸ್ಥಾನದಲ್ಲಿ ಯಾರಿಗೂ ಗೊತ್ತಿಲ್ದಂಗೆ ಅಂತ ಹೇಳಿರ್ತಾಳೆ. ಅದನ್ನೇ ಇವತ್ತು ಕಂಠಿ ಮತ್ತು ಮೈಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವರಿಬ್ಬರು ಅಂತೂ ಫುಲ್ ಗಾಬರಿ ಆಗಿಬಿಡ್ತಾರೆ. ಅದಕ್ಕೆ ಇದೆಲ್ಲ ವರ್ಕೌಟ್ ಆಗಲ್ಲ, ಇದನ್ನು ಇಲ್ಲಿಗೆ ಬಿಟ್ಬಿಡಿ, ಅವ್ರ ಜನ ಸರಿ ಇಲ್ಲ ಅಂತ ಅವರಿಬ್ಬರು ಹೇಳಿದ್ರೂ ಕೇಳಲ್ಲ. ಚಂದನ ಅಂತೂ ಮತ್ತೆ ಕನ್ವಿನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿಮ್ಮ ಅಣ್ಣ ಚೆನ್ನಾಗಿರೋದು ಇಷ್ಟ ಇಲ್ವಾ? ಅವ್ರ ಮನಸ್ಸಲ್ಲಿ ಭಾರತಿನೇ ಇರೋದು, ಬೇರೆಯವ್ರ ಜೊತೆಗೆ ಹೇಗೆ ಮಾತಾಡ್ತಾರೆ ಅಂತ ನಿಮಗೆ ಗೊತ್ತಲ್ವಾ? ನೀವು ಯಾವುದೇ ಹುಡುಗಿನ ತೋರಿಸಿ ಅವರು ಮದುವೆ ಆಗೋಕ್ಕೆ ಇಷ್ಟ ಆಗಲ್ಲ ಅನಿಸುತ್ತೆ. ಅವ್ರ ಮನಸ್ಸು ತುಂಬ ಅವರೇ ಇರೋದು, ಭಾರತಿನೇ ಇರೋದು, ಅವರಿಗೆ ಮಾಡಿಸ್ಬಿಡೋಣ ಅಂತ ಕನ್ವಿನ್ಸ್ ಮಾಡ್ತಾಳೆ. ಅದಕ್ಕೆ ಭಾರತಿ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ ಅಂತ ಮಹಿ ಹೇಳ್ತಾನೆ. ಹೌದು ಅದಕ್ಕೆ ಅಂತ ಕಂಟಿನ್ಯೂ ಹೇಳ್ತಾನೆ. ಹರಿನೂ ಅಷ್ಟೇ. ಸರಿ, ಭಾರತಿ ಮೇಲೆ ನಿಮಗೆ ಡೌಟ್ ಅಲ್ವಾ? ಅವಳು ಬರೋದಿಲ್ಲ, ಅವಳ ಮೇಲೆ ನಂಬಿಕೆನೇ ಇಲ್ವಲ್ಲ, ಬಟ್ ನನ್ನ ಮೇಲೆ ಇದೆ ತಾನೇ ನಂಬಿಕೆ. ನಿಮ್ಮ ಅತ್ತಿಗೆ ಮೇಲೆ ನಂಬಿಕೆ ಇಟ್ಕೊಂಡು ಈ ಕೆಲಸಕ್ಕೆ ಎಸ್ ಅಂತ ಹೇಳಿ. ಅವಳು ನನಗೆ ಹೇಳಿದಾಳೆ, ನನಗೆ ಅವಳ ಮೇಲೆ ನಂಬಿಕೆ ಇದೆ, ಬಂದೇ ಬರ್ತಾಳೆ, ಅವ್ಳ ಜೀವನ ಹಾಳಾಗುತ್ತೆ ಅಂತ ಅವಳಿಗೆ ಇವಾಗ ಯೋಚನೆ ಬಂದಿದೆ ಅಂತ ಹೇಳಿದಾಗ ಇವ್ರು ಮೂವರು ಒಪ್ಕೋತಾರೆ. ಹೌದು, ಈ ವಿಷಯನ ಅಣ್ಣಂಗೆ ಯಾರು ಹೇಳೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಇನ್ಯಾರು ಹೇಳೋದು, ನೀನೇ ಹೇಳೋದು ಅಂತ ಮೈಗೆ ಎಲ್ಲರೂ ಹೇಳ್ತಾರೆ. ಅಷ್ಟೊತ್ತಿಗೆ ಮುತ್ತುರಾಜ್ ಬಂದುಬಿಡ್ತಾನೆ. ಏನು ಗುಸುಗುಸು ಪಿಸು ಅಂತ ಮಾತಾಡ್ತಾ ಇದ್ದೀರಾ, ನಾನು ಬರೋದ್ಲೇ ಸುಮ್ಮನೆ ಆಗ್ತಾ ಇದ್ದೀರಾ ಅಂತ ಹೇಳ್ತಾನೆ. ಹೌದು ಭಾರತಿ ಅಂತ ಹೇಳ್ತಾನೆ. ಹೌದು ಭಾರತಿಗೇನಾಯಿತು ಅಂತ ಗಾಬರಿಯಿಂದ ಕೇಳ್ತಾನೆ ಮುತ್ತುರಾಜು. ಅದರಲ್ಲೇ ತೋರಿಸುತ್ತೆ ಅವನಿಗೆ ಅವಳ ಬಗ್ಗೆ ಎಷ್ಟು ಕಾಳಜಿ ಮತ್ತು ಪ್ರೀತಿ ಇರುತ್ತೆ ಅಂತ. ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಭಾರತಿಗೇನೂ ಆಗಿಲ್ಲಪ್ಪ, ಭಾರತಿಗೂ ನಿನಗೂ ನಾಳೆ ದೇವಸ್ಥಾನದಲ್ಲಿ 10 ಗಂಟೆಗೆ ಮದುವೆ, ನೀನು ನಾಳೆ ಬೆಳಗ್ಗೆ 10 ಗಂಟೆಗೆ ಮದುಮಗನ ಥರ ರೆಡಿಯಾಗಿ ಬರಬೇಕು ಅಷ್ಟೇ, ನಾವೆಲ್ಲವದ್ದು ನೋಡ್ಕೊತೀವಿ ಅಂತ ಹೇಳ್ತಾನೆ. ಅದಕ್ಕೆ ಕಂಟಿನ್ಯೂ ಹೌದೌದು ನಾವೆಲ್ಲರೂ ಒಪ್ಕೊಂಡಿದ್ದೀವಿ, ನೀನು ಒಪ್ಕೊಳೋದಷ್ಟೇ ಬಾಕಿ ಅಂತ ಹೇಳ್ತಾನೆ. ಹೌದು ಅಣ್ಣ ಅಂತ ಚಂದನೂ ಹೇಳ್ತಾಳೆ. ನೀವು ಒಪ್ಕೊಂಡ್ಬಿಟ್ರೆ ಆಯಿತಾ, ಈ ವಿಷಯ ಏನು ಚಿಕ್ಕದ, ಇಷ್ಟು ಈಸಿಯಾಗಿ ಮಾತಾಡ್ತಾ ಇದ್ದೀರಾ, ಏನಾದರೂ ಮುಂದೆ ಹೆಚ್ಚು ಕಮ್ಮಿ ಆದರೆ ಅಷ್ಟೇ, ಇನ್ನು ನಾವೆಲ್ಲರೂ ಜೈಲು ಪಾಲಾಗಬೇಕಾಗುತ್ತೆ ಅಂತ ಹೇಳ್ತಾನೆ ಮುತ್ತುರಾಜು. ಏನೂ ಆಗೋದಿಲ್ಲ ಅಣ್ಣ, ಅವಳೇ ಮದುವೆ ಮಾಡಿಕೊಂಡು ಅವಳು ನಿನ್ನ ವಿರುದ್ಧ ಮಾತಾಡಲ್ಲ, ಅವಳಿಗೆ ಮದುವೆ ವಯಸ್ಸು ಬಂದಿದೆ, ಯಾವ ಕಾನೂನು ಏನು ಮಾಡೋಕ್ಕಾಗಲ್ಲ ಅಂತ ಭರವಸೆ ಕೊಡ್ತಾಳೆ ಚಂದನ. ಇಲ್ಲಮ್ಮ ಇದೆಲ್ಲ ಆಗೋದಿಲ್ಲ, ಅವ್ರ ಅಪ್ಪ ಅಮ್ಮನಿಂದ ನಾವು ದೂರ ಮಾಡಬಾರ್ದು ಅವಳಿಗೆ ಅಂತ ಹೇಳಿದಾಗ, ಈಗ ಅದಕ್ಕೆ ಅವ್ರ ಅಪ್ಪ ಅಮ್ಮನಿಂದ ಬಂದು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಅವ್ರು ದೂರ ಆಗಿಲ್ವಾ ಅಂತ ಹೇಳ್ತಾರೆ ಇವರಿಬ್ಬರು. ನಾವೇನು ದೂರ ಮಾಡಿಲ್ಲ, ಇಲ್ಲೇ ಇರ್ತಾರೆ ಅವ್ರ ಅಪ್ಪ ಅಮ್ಮ, ಅದಕ್ಕೆ ಯಾಕಣ್ಣ ಅಷ್ಟು ವರಿ ಮಾಡ್ಕೊತೀಯ, ನಿನ್ನ ಬಗ್ಗೆ ನೀನು ಯೋಚನೆ ಮಾಡು ಫಸ್ಟು ಅಂತ ಇವರಿಬ್ಬರು ಅಣ್ಣ ತಮ್ಮ ಮತ್ತು ಚಂದನ ಹೇಳ್ತಾ ಇರ್ತಾಳೆ. ಹರಿ ಒಪ್ಕೊಂಡ ಇದಕ್ಕೆ ಅಂತ ಅಂದಾಗ, ಹರಿ ಆಲ್ರೆಡಿ ಹೋಗಿ ದೇವಸ್ಥಾನದಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ಅಂತ ಮೈ ಹೇಳ್ತಾನೆ. ಮುತ್ತುರಾಜು ಅಲ್ಲ ಕಣ್ರೋ ಅಂತ ಇರ್ತಾನೆ. ಅದಕ್ಕೆ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ನೀನು ಫಸ್ಟು ಒಪ್ಕೋ ಅಂತ ಇವರಿಬ್ಬರು ಅಣ್ಣ ತಮ್ಮ ಹೇಳ್ತಾರೆ. ಆಯ್ತಪ್ಪ, ನೀವು ಆಲ್ರೆಡಿ ಎಲ್ಲ ಒಪ್ಕೊಂಡು ರೆಡಿ ಮಾಡ್ಕೊಂಡಿದ್ದೀರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಒಪ್ಕೊಂಡು ಒಳಗಡೆ ಹೋಗ್ತಾನೆ ಗಾಬರಿಯಿಂದ. ಬೆಳಕರಿಯುತ್ತೆ, ಇನ್ನೇನೋ ದೇವಸ್ಥಾನದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಾನೆ ಹರಿ. ಪೂಜಾರಿಗೂ ಹೇಳಿರ್ತಾನೆ ಎಲ್ಲ ತಾಂಬೂಲ ತಟ್ಟೆ ಮತ್ತು ಮದುವೆಗೆ ಏನೇನು ಬೇಕು ಎಲ್ಲ ಸಿದ್ಧತೆಗಳನ್ನು ಪ್ಲೇಟಲ್ಲಿ ಜೋಡಿಸಿರ್ತಾರೆ ನೋಡಿ. ದೇವಸ್ಥಾನದಲ್ಲಿ ಒಂದು ಸೈಡಿಗೆ ಮದುವೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ಹಾರ ಮತ್ತು ತಾಳಿ ಎಲ್ಲದೂ ಇರುತ್ತೆ. ಹರಿ ಎಲ್ಲದನ್ನು ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಂಡಿರ್ತಾನೆ. ಅದು ಇದು ಕಾಲ್ ಬರ್ತಾ ಇರುತ್ತೆ ಅವರಿಗೆ ಇವರಿಗೆ, ಅದು ಹೇಳೋದು ಇದು ಹೇಳೋದು ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಪೂಜಾರಿಗೂ ಬೇಗ ಬಂದುಬಿಡಿ ಅಣ್ಣ ಅಂತಲೂ ಹೇಳ್ತಾನೆ. ಈ ಕಡೆ ಚಂದನ ಹೊರಗಡೆ ಭಾರತಿ ಬರೋದನ್ನೇ ಕಾಯ್ತಾ ಇರ್ತಾಳೆ. ಸ್ಯಾರಿ ಉಟ್ಕೊಂಡು ತುಂಬ ಸುಂದರವಾಗಿ ರೆಡಿಯಾಗಿರ್ತಾಳೆ. ಹರಿ ಬರ್ತಾನೆ. ಏನು ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಯಾರನ್ನ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ, ಎಲ್ಲರೂ ಬರಬೇಕಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ಟೆನ್ಷನ್ ಮಾಡ್ಕೋಬೇಡಿ ಬರ್ತಾರೆ ಅಂತ
ಅಂತ ಹರಿ ಹೇಳ್ತಾನೆ. ಟೆನ್ಷನ್ ಏನಿಲ್ಲ, ತಾಳಿ ಎಲ್ಲ ರೆಡಿ ಇದೆಯಾ? ಹೌದು ಮೇಡಮ್, ಎಲ್ಲ ರೆಡಿ ಮಾಡಿರ್ತೀನಿ, ತಾಳಿ ಬಿಡ್ತೀನಾ ಅದೇ ಇಂಪಾರ್ಟೆಂಟ್ ಅಲ್ವಾ, ನನಗಷ್ಟು ಗೊತ್ತಿಲ್ವಾ ಅಂತ ವಾದ ಮಾಡ್ತಾ ಇರ್ತಾನೆ. ಆಯ್ತಾಯಿತು, ಫಸ್ಟು ಅಣ್ಣವರೆಲ್ಲ ಬಂದ್ರೇನೋ ನೋಡ್ಕೊಂಬೋಗಿ ಅಂತ ಹೇಳ್ತಾಳೆ. ನೋಡಿ ಅಲ್ಲೇ ಬಂದರು ಮುತ್ತು ಅಣ್ಣ ಎಲ್ಲರೂ ಅಂತ ಹೇಳ್ತಾನೆ. ನನಗಂತೂ 2 ಟೆನ್ಷನ್ ಇತ್ತು, 1 ಟೆನ್ಷನ್ ಕಡಿಮೆ ಆಯಿತು. ಮುತ್ತು ಅಣ್ಣ ಬರ್ತಾರೋ ಇಲ್ಲೋ ಅಂತ ನನಗೆ ಗಾಬರಿ ಇತ್ತು, ಭಯನೂ ಇತ್ತು. ಅಣ್ಣ ಬಂದ್ರಲ್ಲ, ಇನ್ನು 1 ಟೆನ್ಷನ್ ಭಾರತಿ ಬಂದುಬಿಟ್ರೆ ಆಗೋಯ್ತು ಅಂತ ಹೇಳ್ತಾಳೆ. ಆಯಿತು, ಆ ಟೆನ್ಷನ್ನು ನಿಮಗೆ ಕ್ಲಿಯರ್ ಆಗುತ್ತೆ ಬಿಡಿ ಅಂತ ಅಂದಾಗ ಇವರೆಲ್ಲರೂ ಇಲ್ಲಿ ಬರ್ತಾರೆ. ಏನಣ್ಣ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಒಳ್ಳೆ ಮದುಮಗನ ಥರ ಕಾಣಿಸ್ತಾ ಇದೆಯಾ, ಮದುಮಗನೇ ಬಿಡು ನೀನು, ನಮ್ಮ ಗಂಧದ ಗುಡಿಯಲ್ಲಿ ಏನೇ ಹೇಳು, ನೀನಂದ್ರೇ ನಿನ್ನಷ್ಟು ಚೆನ್ನಾಗಿ ಯಾರೂ ಇಲ್ಲ ಬಿಡು ಅಂತ ತುಂಬಾ ಹೊಗಳ್ತಾನೆ ಹರಿ ಅವ್ರ ಅಣ್ಣಂಗೆ. ಅಷ್ಟರಲ್ಲಿ ಚಂದನಗೂ ಗಾಬರಿ ಭಾರತಿ ಬರ್ತಾಳೋ ಇಲ್ಲೋ ಅಂತ ಅವಳದೇ ಟೆನ್ಷನ್ ಇರುತ್ತೆ. ಮುತ್ತು ಅಣ್ಣ ಬಂದ್ರೂ ಈ ಕಡೆ ಭಾರತಿ ಮನೆಯಲ್ಲಿ ಏನು ಸೀನ್ ನಡೀತಾ ಇದೆ ಅಂತ ತೋರಿಸ್ತಾರೆ. ಅವ್ರ ಅಜ್ಜಿ ಬೇರೆ ಬಂದುಬಿಟ್ಟಿರ್ತಾರೆ, ಅವ್ರ ಅಪ್ಪನ ತಾಯಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಅವರಮ್ಮ ಮತ್ತು ಅವ್ರ ಅಜ್ಜಿ, ಹೇಗಪ್ಪ ಇವರಿಬ್ರದ್ದು ಕಣ್ ತಪ್ಪಿಸಿ ನಾನು ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅವರಮ್ಮಂಗೆ ಕಾಲ್ ಬರ್ತಾ ಇರುತ್ತೆ. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಇನ್ನು ಅದು ಇದು ಅಂತ. ಇವಳಿಗೆ ಇದೇ ಚಾನ್ಸು ಅಂತ ಹೇಳಿ ಚಂದನಂದು ಕಾಲ್ ಬರ್ತಾ ಇರುತ್ತಲ್ಲ, ಹೋಗಿ ರೂಮಲ್ಲಿ ರಿಸೀವ್ ಮಾಡ್ತಾಳೆ. ಫಸ್ಟು ಕಟ್ಟಾಗುತ್ತೆ ಕಾಲು, ಚಂದನ ಮಾಡ್ತಾ ಇರ್ತಾಳೆ, ಯಾಕೋ ಎತ್ತಾನೇ ಇಲ್ಲ ಅಂತ ಅಂದಾಗ ಹರಿ ಗಾಬರಿ ಆಗ್ತಾನೆ. ಬರ್ತಾಳೆ ಇಲ್ಲ ಮೇಡಮ್, ಕೈ ಕೊಟ್ಬಿಡ್ತಾಳೆ ಹೆಂಗೆ ಅಂತ ಅಂದಾಗ ಚಂದನ ಬೈತಾಳೆ, ಅಪಶಕನ ಮಾತಾಡಬೇಡಿ, ಬರ್ತಾಳೆ ಇರಿ ಅಂತ ಅಂದಾಗ ಮತ್ತೆ ಕಾಲ್ ಮಾಡ್ತಾಳೆ. ರಿಸೀವ್ ಮಾಡ್ತಾಳೆ ಭಾರತಿ. ಇಲ್ಲೇ ಎಲ್ಲರೂ ಇದ್ದಾರೆ, ಇವರೆಲ್ಲರನ್ನೂ ಕಣ್ ತಪ್ಪಿಸಿ ಬರೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಚಂದನ. ಅಮ್ಮ ದೇವಸ್ಥಾನಕ್ಕೆ ಇಲ್ಲ ಎಲ್ಲೋ ಹೊರಗಡೆ ಹೋಗ್ಬೋದು, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಬರ್ತೀನಿ ಬಿಡು, ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಭರವಸೆ ಕೊಡ್ತಾಳೆ. ಚಂದನಗೆ ಧೈರ್ಯ ಬರುತ್ತೆ, ಆಯಿತು ಬೇಗ ಬಾ ಅಂತ ಹೇಳ್ತಾಳೆ. ಅಷ್ಟು ಗಾಬರಿಯಲ್ಲೂ ಕೇಳ್ತಾಳೆ ಭಾರತಿ, ಮುತ್ತು ಮಾವ ಬಂದ್ರ ಅಂತ. ಹೌದು, ನಿಮ್ಮ ಮುತ್ತು ಮಾವ ಬಂದು ರೆಡಿಯಾಗಿ ಆಲ್ರೆಡಿ ತಾಳಿ ಹಿಡ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದಾರೆ, ನಿನಗೆ ತಾಳಿ ಕಟ್ಟೋದೊಂದೇ ಬಾಕಿ ಅಂತ ಹೇಳ್ತಾಳೆ ಚಂದನ. ಹೌದಾ, ಆಯಿತಾಯ್ತು, ನಾನು ಬೇಗ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಚಂದನಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ನಿಟ್ಟೇಶ್ವರಿ ಬಿಡ್ತಾಳೆ. ಅಮ್ಮ ಬರ್ತಾಳಲ್ಲಪ್ಪ ಚಂದನ ಭಾರತಿ ಅಂತ. ನಿಮ್ಮ ಇನ್ನೂ ಒಂದು ಸಮಸ್ಯೆ ಬಗೆಹರಿತು ಬಿಡಿ, ಇನ್ನು ಬನ್ನಿ ಮಂಟಪಕ್ಕೆ ಹೋಗೋಣ, ಏನೇನು ನಡೀತಾ ಇದೆ ಎಲ್ಲ ನೋಡ್ಕೊಂಬರೋಣ, ಬೇಗ ಮದುವೆ ಎಲ್ಲ ತಯಾರಿ ಮಾಡಿಬಿಡೋಣ, ಅವಳು ಬರೋದೊಂದೇ ಬಾಕಿ, ತಾಳಿ ಕಟ್ಸೇ ಬಿಡೋದೆ ಅಂತ ಹೇಳ್ತಾಳೆ. ಆಯ್ತು ನಡಿ ಅಂತ ಹರಿನೂ ಹೋಗ್ತಾನೆ, ಅವಳಿಂದೆ ಇವಳು ಹೋಗ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.